ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂತೋಷ್ ಚಂದಾಪುರ ಚಾನೆಲ್ಗೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಭಾರತದ ಶ್ರೀಮಂತರು ಅಂದರೆ HNIsಗಳು ಹೇಗೆ ಮತ್ತು ಏಕೆ ಭಾರತವನ್ನು ಬಿಟ್ಟು UAE, USA ಮತ್ತು ಕೆನಡಾದಂತಹ ದೇಶಗಳಿಗೆ ಉತ್ತಮ ಗುಣಮಟ್ಟ ಜೀವನ, ವ್ಯಾಪಾರ ಅವಕಾಶಗಳು ಮತ್ತು ಭದ್ರತೆಯನ್ನು ಹುಡುಕಿಕೊಂಡು ಹೋಗುತ್ತಿದ್ದಾರೆ ಎಂಬುದನ್ನು ನೋಡಿದೆವು. ಐಷಾರಾಮಿ ಜೀವನ, ಗೋಲ್ಡನ್ ವೀಸಾಗಳು ಮತ್ತು $1,000,000 ಡಾಲರ್ಗಳ ಹೂಡಿಕೆಗಳನ್ನು ಹೊಂದಿರುವ ಕಾರಣ ಬೇರೆ ದೇಶಗಳಿಗೆ ಸುಲಭವಾಗಿ ಸೆಟಲ್ ಆಗಿ ಬಿಡುತ್ತಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಸಾವಿರಾರು ಬಡ ಮತ್ತು ಮಧ್ಯಮ ವರ್ಗದ ಭಾರತೀಯರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಅಮೆರಿಕ ಮತ್ತು ಯುರೋಪ್ಗೆ ತಲುಪಲು ಅಪಾಯಕಾರಿ ಮಾರ್ಗಗಳು, ಕಳ್ಳ ಸಾಗಾಣಿಕೆದಾರರು ಮತ್ತು ಅಪಾಯಕಾರಿ ಗಡಿಗಳ ಮೂಲಕ ಅಕ್ರಮವಾಗಿ ಪ್ರಯಾಣಿಸುತ್ತಿದ್ದಾರೆ. ಈ ಪ್ರಯಾಣಕ್ಕೆ ಡಂಕಿ ರೂಟ್ ಎಂದು ಕರೆಯುತ್ತಾರೆ. ಈ ಎರಡೂ ಗುಂಪುಗಳು ಎರಡು ವಿಭಿನ್ನ ಪ್ರಯಾಣಗಳು, ಆದರೆ ಕಾರಣ ಒಂದೇ: ಉತ್ತಮ ಜೀವನಕ್ಕಾಗಿ ಹುಡುಕಾಟ. ಎಷ್ಟು ವಿಪರ್ಯಾಸ ಅಲ್ಲವೇ? They tried to cross this field for a new life in the US and froze to death. We believe this to be a case of human smuggling. ಜನವರಿ 2022ರಲ್ಲಿ ಒಂದು ದುರಂತ ಘಟನೆಯು ಜಗತ್ತನ್ನು ಬೆಚ್ಚಿ ಬೀಳಿಸಿತು. ಇಬ್ಬರು ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ ಭಾರತದ 4 US ಕೆನಡಾ ಗಡಿಯ ಬಳಿ ಹೆಪ್ಪುಗಟ್ಟಿದ ಸ್ಥಿತಿಯಲ್ಲಿ ಪತ್ತೆಯಾದರು. 39 ವರ್ಷದ ಜಗದೀಶ್ ಪಟೇಲ್, ಅವರ ಪತ್ನಿ 37 ವರ್ಷದ ವೈಶಾಲಿ ಬೆನ್, ಅವರ ಮಕ್ಕಳಾದ 11 ವರ್ಷದ ಮಗಳು ವಿಹಾಂಗಿ ಮತ್ತು ಅವರ 3 ವರ್ಷದ ಮಗ ಧಾರ್ಮಿಕ್ ಅವರನ್ನು ಒಳಗೊಂಡ ಪಟೇಲ್ ಕುಟುಂಬವು ಕೆನಡಾ USA ಗಡಿಯ ಬಳಿ ಹೆಪ್ಪುಗಟ್ಟಿ ಸಾವನ್ನಪ್ಪಿತು. ಕುಟುಂಬವು ಕೆನಡಾದಿಂದ ಅಕ್ರಮವಾಗಿ USA ಪ್ರವೇಶಿಸಲು ಪ್ರಯತ್ನಿಸುತ್ತಿತ್ತು. ಈ ಘಟನೆಯು ಮ್ಯಾನಿಟೋಬಾದ ಎಮರ್ಸನ್ನಲ್ಲಿ ಸಂಭವಿಸಿತು. USA ಗಡಿಯಿಂದ ಕೇವಲ 12 ಮೀಟರ್ ದೂರದಲ್ಲಿ ಅವರು ತೀವ್ರವಾದ ಚಳಿಗಾಲದ ಪರಿಸ್ಥಿತಿಗಳಲ್ಲಿ ದಾಟಲು ಪ್ರಯತ್ನಿಸಿದ್ದರು. ಅವರು ಡಾಂಕಿ ರೂಟ್ ಎಂದು ಕರೆಯಲ್ಪಡುವ ಅಪಾಯಕಾರಿ ವಲಸೆ ಜಾಲದ ಭಾಗವಾಗಿದ್ದರು. ಆದರೆ ಈ ಮಾರ್ಗ ಯಾವುದು? ತಮ್ಮ ಉತ್ತಮ ಭವಿಷ್ಯಕ್ಕಾಗಿ ಅನೇಕರು ತಮ್ಮ ಜೀವನವನ್ನು ಏಕೆ ಪಣಕ್ಕಿಡುತ್ತಿದ್ದಾರೆ ಮತ್ತು ಇದು ಈಗ US-ನಿಂದ ಅಕ್ರಮ ಭಾರತೀಯ ವಲಸಿಗರನ್ನು ಗಡೀಪಾರು ಮಾಡುತ್ತಿರುವುದು ಹೇಗೆ ಸಂಬಂಧಿಸಿದೆ ಎನ್ನುವುದನ್ನು ಈ ಎಪಿಸೋಡ್ನಲ್ಲಿ ನೋಡೋಣ. ಪಟೇಲ್ ಕುಟುಂಬ ಮೂಲತಃ ಭಾರತದ ಗುಜರಾತ್ನ ಡಿಂಗುಜಾ ಗ್ರಾಮದವರು. ಅಹಮದಾಬಾದ್ನಿಂದ 44 ಕಿಲೋಮೀಟರ್ ದೂರದಲ್ಲಿರುವ ಡಿಂಗುಜಾ ಗ್ರಾಮವು 2011ರ ಜನಗಣತಿಯ ಪ್ರಕಾರ 3,284 ಜನರ ಅಧಿಕೃತ ಜನಸಂಖ್ಯೆಯನ್ನು ಹೊಂದಿದೆ. ಕೃಷಿ ಪ್ರಧಾನವಾದ ಈ ಗ್ರಾಮದಲ್ಲಿ ಹೆಚ್ಚಿನ ಕುಟುಂಬಗಳ ಕನಿಷ್ಠ ಒಬ್ಬ ಸದಸ್ಯರು US ಅಥವಾ ಕೆನಡಾದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿ ಪಟೇಲ್ ಕುಟುಂಬವು ಸಹ ಉತ್ತಮ ಜೀವನದ ಭರವಸೆಯೊಂದಿಗೆ USಗೆ ಕಳ್ಳದಾರಿಯ ಮುಖಾಂತರ ಪ್ರಯಾಣ ಬೆಳೆಸಿತು. ಅವರು ಜನವರಿ 12, 2022ರಂದು ಭಾರತದಿಂದ ಕೆನಡಾದ ಟೊರೊಂಟೊಗೆ ಪ್ರಯಾಣಿಸಿದರು. ನಂತರ ಜನವರಿ 18, 2022ರ ಹೊತ್ತಿಗೆ USA ಗಡಿ ಭಾಗದ ಕೆನಡಾದ ಮ್ಯಾನಿಟೋಬಾದ ಎಮರ್ಸನ್ಗೆ ತಲುಪಿ ಅವರು ಮಾನವ ಕಳ್ಳ ಸಾಗಣೆ ಕಾರ್ಯಾಚರಣೆಯ ಭಾಗವಾಗಿ ಇತರ ವಲಸಿಗರರ ಗುಂಪಿನೊಂದಿಗೆ ಗಡಿಯುದ್ದಕ್ಕೂ ನಡೆಯಲು ಪ್ರಯತ್ನಿಸಿದರು. -35°C ತಲುಪಿದ ತೀವ್ರವಾದ ಚಳಿಗೆ ಕುಟುಂಬವು ಸರಿಯಾಗಿ ಸಿದ್ಧವಾಗಿರಲಿಲ್ಲ. ಕೆನಡಾದ ಅಧಿಕಾರಿಗಳು ಜನವರಿ 19, 2022ರ ಬೆಳಗ್ಗೆ ಮೃತದೇಹಗಳನ್ನು ಕಂಡರು. ಜಗದೀಶ್ ಅವರು ತಮ್ಮ ಮಗ ಧಾರ್ಮಿಕ್ ಅನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡಂತೆ ಮೃತಪಟ್ಟಿದ್ದರು. 2022ರ ಜನವರಿ 19ರಂದು 7 ಭಾರತೀಯ ವಲಸಿಗರನ್ನು ಬಾಡಿಗೆ ವ್ಯಾನ್ ನಲ್ಲಿ ಸಾಗಿಸುತ್ತಿದ್ದ ಸ್ಟೀವ್ ಶಾರ್ಡ್ ನನ್ನು USA ಬಾರ್ಡರ್ ಪೆಟ್ರೋಲ್ ಬಂಧಿಸಿತು. ಡರ್ಟಿ ಹ್ಯಾರಿ ಎಂದು ಕರೆಯಲ್ಪಡುವ ಹರ್ಷಕುಮಾರ್ ಪಟೇಲ್ ಮತ್ತು ಸ್ಟೀವ್ ಶಾರ್ಡ್ ವಿರುದ್ಧ ಮಾನವ ಕಳ್ಳ ಸಾಗಾಣಿಕೆ ಆರೋಪ ಹೊರಿಸಲಾಗಿತ್ತು. ಪಟೇಲ್ ಸಾಗಾಣಿಕೆ ಕಾರ್ಯಾಚರಣೆಯನ್ನು ಸಂಘಟಿಸಿದ್ದರೆ ಶಾರ್ಡ್ ಗಡಿ ಭಾಗದ ನಂತರ ವಲಸಿಗರನ್ನು ಕರೆದೊಯ್ಯುವ ಚಾಲಕನಾಗಿದ್ದ.
ಮಾರ್ಗ ಅಂದರೆ ಡಾಂಕಿ ರೂಟ್ ಎಂದು ಭಾರತೀಯರು ಸೇರಿದಂತೆ ಇತರ ಜನರು ಯುನೈಟೆಡ್ ಸ್ಟೇಟ್ಸ್, ಕೆನಡಾ ಅಥವಾ UK ಯಂತಹ ದೇಶಗಳಿಗೆ ಅಕ್ರಮವಾಗಿ ಪ್ರವೇಶಿಸಲು ಬಳಸುವ ಮಾರ್ಗಗಳನ್ನು ವಿವರಿಸಲು ಬಳಸಲಾಗುವ ಪದವಾಗಿದೆ. ಕತ್ತೆ ಮಾರ್ಗ ಅಥವಾ ಡಾಂಕಿ ರೂಟ್ ಎಂಬ ಪದವು ಪಂಜಾಬಿ ಪದದ ಡಂಕಿಯಿಂದ ಬಂದಿದೆ. ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜಿಗಿಯುವುದು ಎಂದರ್ಥ. ಈ ಮಾರ್ಗವು ವಿವಿಧ ದೇಶಗಳ ಗಡಿಯನ್ನು ಅಕ್ರಮವಾಗಿ ಪ್ರವೇಶಿಸಿ ಕೊನೆಗೆ USA, ಕೆನಡಾ ಅಥವಾ UK ದೇಶಗಳನ್ನು ಅಕ್ರಮವಾಗಿ ಪ್ರವೇಶಿಸಲು ಬಳಸಲಾಗುತ್ತದೆ. ಇದಕ್ಕೆ ಸರಿಸುಮಾರು 1 ಕೋಟಿಯವರೆಗೂ ಏಜೆಂಟ್ಗಳಿಗೆ ನೀಡಬೇಕಾಗುತ್ತದೆ. Hell of an adventure, and it's only going to get harder. Bro, it's full of kids and people. This is really history that we're witnessing here. All these people leaving different countries, but all going to one place with one dream. Yeah, it's USA. ವಲಸಿಗರು ಸಾಮಾನ್ಯವಾಗಿ ದೆಹಲಿ ಅಥವಾ ಮುಂಬೈನಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಪ್ರವಾಸಿ ವೀಸಾದಲ್ಲಿ ಪ್ರಯಾಣಿಸುತ್ತಾರೆ. ಅಲ್ಲಿಂದ ಅವರು US, ಮೆಕ್ಸಿಕೋ ಗಡಿಯನ್ನು ತಲುಪಲು ಲ್ಯಾಟಿನ್ ಅಮೆರಿಕಾದ ದೇಶಗಳಾದ ಈಕ್ವೆಡಾರ್, ಬೊಲಿವಿಯಾ ಮತ್ತು ಗಯಾನಾ ಸೇರುತ್ತಾರೆ. ಅಲ್ಲಿ ಭಾರತೀಯ ನಾಗರಿಕರು ಪ್ರವಾಸಿ ವೀಸಾಗಳಲ್ಲಿ ಸುಲಭವಾಗಿ ವೀಸಾಗಳನ್ನು ಪಡೆಯಬಹುದು. ಏಜೆಂಟರುಗಳು ಕೆಲವೊಮ್ಮೆ ದುಬೈನಿಂದ ಮೆಕ್ಸಿಕೋಗೆ ನೇರ ವೀಸಾಗಳನ್ನು ವ್ಯವಸ್ಥೆ ಮಾಡುತ್ತಾರೆ. ಆದರೂ ಈ ಮಾರ್ಗವನ್ನು ಅತ್ಯಂತ ಅಪಾಯಕಾರಿ ಎಂದು ಪರಿಗಣಿಸಲಾಗುತ್ತದೆ. ಪ್ರಯಾಣವು ಸಾಮಾನ್ಯವಾಗಿ ಕೊಲಂಬಿಯಾ ಮತ್ತು ಪನಾಮಾ ನಡುವಿನ ರಸ್ತೆ ಇಲ್ಲದ ಕಾಡಿನ ಡೆರಿಯನ್ ಗ್ಯಾಪ್ ಮೂಲಕ ಅತ್ಯಂತ ಅಪಾಯಕಾರಿ ಚಾರಣವನ್ನು ಒಳಗೊಂಡಿರುತ್ತದೆ. ಈ ದಾರಿಯು ಅನೇಕರ ದುರ್ಮರಣಕ್ಕೆ ಕಾರಣವಾಗಿದೆ. भाई सभी भाई राम राम भाई हम अमेरिका डोंकी खातर आए थे भाई, 4 जने बचे भाई हम, ठीक है भाई। एक ब्रेड के पैकेट था हमारे पे, 5 दिन हो गए वही ब्रेड का पैकेट खाने हमने, बुरी हालत होगी भाई जमा गति। भाई भूखे पेट चलाने लग रहे, 5 दिन हो गए जंगला में। देखिए भाई मैक्सिको के ईब जगह नेटवर्क से आया भाई हम न्यू निकंदे बैर ना जाओ, जिस भाई ने बैर जानो 1 नंबर में जाओ, 2 नंबर में जाएगा कोई फायदा नहीं है भाई। ऐसा है देख, पता कि माँ बाप का कल्ले बालक हूँ भाई, 35-40 लाख रुपए दे रखे हमारे माँ बाप ने। हमने 2 महीने हो गए हमारे माँ बाप तक बात भी नहीं करी भाई। देख कोई बंदा अगर बीमार हो गया नहीं, एक बंदा आगा इनका, एक बंदा पीछे, बीमार हो गया नहीं चलेगा, दिल्ली गोली ठोका भाई, आगा नहीं जाने देंगे जमा भी, कोई रास्ता नहीं है भाई। तो भाई हम ठीक रहे, दोबारा वीडियो भेजेंगे भाई। सभी भाई आता है भाई, माँ मैं एक बात कहना चाहूँ भाई, डोंकी में कोई ना हो भाई, 1 नंबर में चले जाओ भाई, रास्ता भी नहीं पता हमने। चलो ಡಾಂಕಿ ರೂಟ್ ಅನ್ನು ಕೈಗೊಳ್ಳುವ ವಲಸಿಗರು ಮಾನವ ಕಳ್ಳ ಸಾಗಾಣಿಕೆದಾರರಿಂದ ಶೋಷಣೆ, ಅಪಾಯಕಾರಿ ಅರಣ್ಯ ಮತ್ತು ಕ್ರಿಮಿನಲ್ ಗ್ಯಾಂಗ್ಗಳೊಂದಿಗಿನ ಮುಖಾಮುಖಿ ಸೇರಿದಂತೆ ಹಲವಾರು ಅಪಾಯಗಳನ್ನು ಎದುರಿಸುತ್ತಾರೆ. ಕಳ್ಳ ಸಾಗಾಣಿಕೆದಾರರು ಸಾಮಾನ್ಯವಾಗಿ ಹೆಚ್ಚಿನ ಹಣವನ್ನು ಬೇಡಿಕೆ ಇಡುತ್ತಾರೆ ಮತ್ತು ದುರ್ಬಲ ಅಥವಾ ಆರೋಗ್ಯ ತೊಂದರೆಗೊಳಗಾದವರನ್ನು ನಡುದಾರಿಯಲ್ಲಿ ಬಿಟ್ಟು ಹೋಗಬಹುದು. ಡೇರಿಯನ್ ಗ್ಯಾಪ್ನಲ್ಲಿ ಕಾಡು ಪ್ರಾಣಿಗಳು, ಕೀಟಗಳು, ಆಹಾರ ಮತ್ತು ಕುಡಿಯುವ ನೀರಿನ ಕೊರತೆ, ದರೋಡೆ, ಅತ್ಯಾಚಾರ ಮತ್ತು ಮಾನವ ಕಳ್ಳ ಸಾಗಾಣಿಕೆಯಂತಹ ಬೆದರಿಕೆಗಳನ್ನು ಒಳಗೊಂಡಿರುತ್ತೆ. ಕೆಲವು ವಲಸಿಗರು ಸಾವು ಮತ್ತು ಹಿಂಸಾಚಾರಕ್ಕೆ ಸಾಕ್ಷಿಯಾಗಿದ್ದಾರೆ. ಡಂಕಿ ಮಾರ್ಗವು ದುಬಾರಿಯಾಗಿದ್ದು 20 ಲಕ್ಷದಿಂದ 50 ಲಕ್ಷದವರೆಗೆ ವೆಚ್ಚವಾಗುತ್ತದೆ. ವಲಸಿಗರು ತಮ್ಮ US ಪ್ರಯಾಣವನ್ನು ಸುಗಮಗೊಳಿಸಲು ಏಜೆಂಟರುಗಳಿಗೆ ದೊಡ್ಡ ಮೊತ್ತವನ್ನು ಅಂದರೆ 30 ರಿಂದ 1 ಕೋಟಿಯವರೆಗೆ ಪಾವತಿಸಬೇಕಾಗುತ್ತದೆ. ಈ ಬಡ ಕುಟುಂಬಗಳು ಸಾಮಾನ್ಯವಾಗಿ ಭೂಮಿಯನ್ನು ಮಾರಾಟ ಮಾಡಿ ಸಾಲಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಮತ್ತು ಪ್ರವಾಸಕ್ಕೆ ಹಣಕಾಸು ಒದಗಿಸಲು ಆಭರಣಗಳನ್ನು ಒತ್ತೆಯಿಡಬೇಕಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ವಲಸಿಗರು ಕಾನೂನುಬದ್ಧ ಪ್ರವೇಶದ ಭರವಸೆ ನೀಡುವ ಏಜೆಂಟ್ಗಳಿಂದ ಮೋಸ ಸಹ ಹೋಗುತ್ತಾರೆ. ಪಟೇಲ್ ಕುಟುಂಬ ಮತ್ತು ಅಸಂಖ್ಯಾತ ಇತರರನ್ನು ಸ್ಮರಿಸುತ್ತಾ ದುಃಖ ಸ್ವಪ್ನವಾಗಿ ಮಾರ್ಪಟ್ಟ ಕನಸನ್ನು ಬೆನ್ನಟ್ಟಿ ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೆ. ಅಕ್ರಮ ವಲಸೆ ಕೇವಲ ಗಡಿಯ ಬಗ್ಗೆ ಅಲ್ಲ, ಇದು ಮಾನವ ಜೀವನದ ಬಗ್ಗೆ. ಅಂತಹ ಅಪಾಯವನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ. ಯಾವುದೇ ಕನಸು ಜೀವಕ್ಕಿಂತ ದೊಡ್ಡದಲ್ಲ. USA
ತನ್ನಲ್ಲಿನ ಅಕ್ರಮ ಭಾರತೀಯ ವಲಸಿಗರನ್ನು ಗಡೀಪಾರು ಮಾಡಲಾಗುತ್ತಿದೆ. ಸಂದೇಶವು ಸ್ಪಷ್ಟವಾಗಿದೆ. ಈ ಪ್ರಯಾಣವು ವೆಚ್ಚಕ್ಕೆ ಮತ್ತು ಇಂಥ ಅಪಾಯಕ್ಕೆ ಯೋಗ್ಯವಾಗಿಲ್ಲವೆಂದು. ಅಡ್ಡದಾರಿ ಮತ್ತು ಭ್ರಮೆಗಳಿಗೆ ಬಲಿಯಾಗುವ ಬದಲು ಅವಕಾಶಗಳನ್ನು ಹುಡುಕಲು ಕಾನೂನು ಮತ್ತು ಸುರಕ್ಷಿತ ಮಾರ್ಗಗಳ ಮೂಲಕ ಹೋಗುವುದೇ ಲೇಸು. ಇನ್ ಕೇಸ್ ಈ ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಎಂದು ಎನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಸಂತೋಷ್ ಸೈನಿಂಗ್ ಆಫ್.